ಅಜ್ಜಿ ಎಲ್ಲಿದಿ? ಬೇಗ ಬಾ, ನಾನು ವೇಟ್ ಮಾಡಾಕತ್ತೀನಿ ನಿಂಗೋಸ್ಕರ. ಬೇಗ ಬೇಗ ಬೇಗ. ಅಕ್ಕ, ಅಕ್ಕ. ಅಯ್ಯೋ, ಅಕ್ಕ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ನಾನೇ ಹೋದ್ರಾತು. ಅಜ್ಜಿ, ಅಜ್ಜಿ. ನಿಂಗೆ ಇಷ್ಟು ಖುಷಿ ಆಗ್ತಿದೆ ಅಂದ್ರೆ ಯಾವಾಗ ಹೋಗಿ ಎಲ್ಲರೂ ನಮ್ಮ ಅಕ್ಕನ ಮುಂದೆ ಹೇಳಿ ಅಂತ ಅನಿಸಿದೆ. ಯಾಕಂದ್ರೆ ನಾನು ಒಂದ್ ವರ್ಷ ಹೋಗೇ ಇಲ್ಲ ಕಾಲೇಜ್ಗೆ. ಪಾಪ ಅವಳು ಬೇಜಾರಾಗ್ಬಿಟ್ಲು. ನಾನು ಎಲ್ಲಿಗೋ ನನ್ನ ಎಜುಕೇಶನ್ ಹಾಳಾಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ಲು. ಇವಾಗ ನೋಡು, ನಾನು ಆರಾಮ್ಸೆ ಹೋಗಿ ಎಲ್ಲಾನು ಮಾಡ್ಕೋಬಹುದು. ನಾನು ಇವಾಗ ನಾನು ಫಸ್ಟ್ ರ್ಯಾಂಕ್ ಅಂತ ಗೊತ್ತಾಗ್ಬಿಟ್ರೆ ಇಷ್ಟು ಖುಷಿ ಆಗುತ್ತೆ ಅವಳಿಗೆ, ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಅಕ್ಕ. ಓ, ಮೇ ಬಿ ಅಕ್ಕ ಇದಕ್ಕೆ ಹೋಗಿರ್ಬೇಕು, ವರ್ಕ್ಗೆ. ಯಾಕಜ್ಜಿ ಮಲಗಿದ್ಯಾ? ಏನಾಯ್ತು? ಅಯ್ಯೋ, ಏನಿಲ್ಲ ಕಣ್ಮಗ, ಯಾಕೋ ನಡ ಅಂತ ಇದೆ ಬೆಳಿಗ್ಗೆಯಿಂದ. ತ್ರಾಸ. ದೇವ್ರು ಸುಮ್ಮನೆ ಕರ್ಕೊಂಡ್ ಬಿಡ್ಬಾರ್ದ ಅಂತ ಅನಿಸ್ತೈತಿ. ಯಪ್ಪ, ಹಂಗ ವಯಸ್ಸಾತ್ ನನಗರ. ಅಯ್ಯವ್ವ, ದೇವ್ರು ಸುಮ್ಮನೆ ನಮ್ಮಂತಾರನ್ನ ತಗೊಂಡು ಹೋಗ್ಬೇಕು. ಸುಮ್ಮನೆ ನಮ್ಮನ್ನ ಇಟ್ಟ ಏನ್ ಮಾಡ್ತಾನೆ? ಯಾಕ ಹಿಂಗ್ ತ್ರಾಸ ಕೊಟ್ಟು ಕೊಟ್ಟು ಕೊಟ್ಟು. ಊಟ ಮಾಡಿಲ್ವಾ? ಸರಿಯಾಗಿದ್ರೆ ಎದ್ದೇಳು, ನಾನು ನಿಂಗೆ ಊಟ ಕಚ್ಕೊಂಡ್ ಬರ್ತೀನಿ, ಊಟ ಮಾಡುವಂತೆ. ಅಯ್ಯೋ ಮೊಮ್ಮಗಳೇ, ನೀ ಮಾಡೋಗುವ, ನಂಗೇನ್ ಬೇಡ. ಮತ್ತ ಇವತ್ತೇನೋ ನಿಮ್ದೇನೋ ಐತಂತ ಹೇಳಿದ್ಲು ನಿಮ್ಮ ಅಕ್ಕ, ಏನಾತವಾ? ಅಯ್ಯೋ ಅಜ್ಜಿ, ಅದನ್ನ ಹೇಳಕ್ ಬಂದೀನಿ. ನಿಂಗೆ ಗೊತ್ತಾನ ಇವತ್ ನಾನು ಅಜ್ಜಿ ಅಜ್ಜಿ ಏನ್ ಗೊತ್ತಾ, ನಂಗೆ ನಂಗೆ ನೀ ಎದ್ದೇಳು ಫಸ್ಟ್, ನಾ ಎಲ್ಲ ಹೇಳ್ತೀನಿ, ನೀ ಎದ್ ಕುಂದ್ರು ಫಸ್ಟ್. ಅಯ್ಯೋ ಯವ್ವ, ಸಣ್ಣ ಹಿಡ್ಕೊಂಡೈತಿ ಇವ, ಒಂದಿಟ್ಟ ಹಿಡ್ಕೊ. ಹೇಳು ಹೇಳು, ಸ್ಲೋ ಆಗಿ ಹೇಳು, ಹೇಳು ಹೇಳು ಹೇಳು. ಮಗ, ಎದ್ದೆ ಎದ್ದೆ. ಹೇಳಜ್ಜಿ, ವಯಸ್ಸಾದ್ಮೇಲೆ ಜೀವ ಇರ್ಬಾರ್ದವ, ಈ ಸಸ್ತರ್ ಕೈಯಾಗ ಅನಿಸ್ಕೊಂಡ್. ಯಾಕಜ್ಜಿ, ಮತ್ತೆ ಚಿಕ್ಕಮ್ಮ ಏನಾದ್ರು ಅನ್ಲ? ಅದಕ್ಕ ನಾ ಹೇಳುದು, ನಾವಿದ್ದಾಗ ಎಲ್ಲ ಮಾಡ್ಕೋ ಅಂತ. ನೀ ಏನು ಮಾಡಂಗಿಲ್ಲವ ನಾ ಇದ್ದಾಗ. ಹೂನವ್ವ, ಜಳಕ ಮಾಡಿಲ್ಲ ಇವತ್ತಿನ್ನು. ಸರಿ, ನಾ ಎಲ್ಲ ನೀರ್ ತಿಡ್ತೀನಿ. ಅಜ್ಜಿ, ಅದು ನಂಗೆ ಎಷ್ಟು ಖುಷಿ ಆಗತೈತಿ ಅಂದ್ರ ಅಕ್ಕನ ಮುಂದೆ ಬಂದ ತಕ್ಷಣ ಆಕಿನ ಹಿಡ್ಕೊಂಡು ಹೇಳ್ಬೇಕು ಅನ್ಸಾಗತೈತಿ. ನಾನು ನೀನು ಕಾಲೇಜ್ ಹೋಗಿದ್ಲಾ, ಹೋಗಿ ಬಂದಾಳ ಈಗ. ಆಮೇಲೆ ಕಾಲೇಜ್ನಾಗ ರಿಸಲ್ಟ್ ಬಂದೈತಲ್ಲ, ಅದನ್ನ ಹೇಳಕ್ ಬಂದಿರ್ಬೇಕಳ ಆಕಿ. ಅದೆಲ್ಲ ಅಂದಿರಿ ಮಂಜುಳಾ ಬಂದಿ? ಅವಾಗ್ಲೇ ಬಂದೆ. ನಿಂಗೇನ್ ಹೇಳಿ ನಾನು? ಏನು ಬಾಯ್ ಬಿಟ್ಟು ಹೇಳ್ಬೇಡ ಅಂದಿನಿ. ಏನ ಗುಸು ಗುಸು ಪಿಸು ಪಿಸು ಮಾತಾಡಕತ್ತಿರಲ್ಲ ಯವ್ವ, ಮೊದ್ಲ ಕಿವಿ ಕೇಳಲ್ಲ ಒಂದು ಇತ್ತ ಬರ್ರಿ. ಅಯ್ಯ, ಏನಿಲ್ ಬಿಡ ಅಜ್ಜಿ, ಇವತ್ತ ಕಾಲೇಜ್ನಾಗ ರಿಸಲ್ಟ್ ಬಂತ, ಅದನ್ನ ಹೇಳಕತ್ತಾಳ. ಹೌದನ? ಏನಾತವ ಅಜ್ಜಿ? ಅದು ನಾನು ಫಸ್ಟ್ ಆಕಿ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾ ಅಂತ ಹೇಳಕತ್ತ ಅಷ್ಟ. ಹೌದನ? ಸರಿ. ಎಲ್ಲಿ ಗುಂಡಂದ ಏನಾತ? ಅದೇ ಅಜ್ಜಿ, ಗುಂಡ ಏನಾತ ಅಂದ್ರ ಅವನು ಫಸ್ಟ್ ಕ್ಲಾಸ್ನ ಪಾಸ್ ಆಗ್ಯಾನ, ನಾನು ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿನಿ, ಎಲ್ಲಾರು ಪಾಸ್ ಆಗಿವಿ ಅಂತ ಹೇಳಕತ್ತಾಳಕಿ. ಅಯ್ಯಯ್ಯ, ಬಾ, ಚಲಾತ್ ಬಿಡವ, ಚಲಾತ್. ಹೋಗಿ ಊಟ ಮಾಡೋಗ್ರಿ. ಊಟ ಹಚ್ಬಿಡ. ಗುಂಡಾಗ ಹಣ್ಣಗೇನ ಊಟ ಬೇಕಂತ ಮೇಲೆ ಅದನ್ನ ಕೆಳ ಬರಂಗಿಲ್ಲ, ಬೇಜಾರಾಗೈತೆ ಅವ್ನು. ಸರಿ ಅಕ್ಕ. ಇಬ್ರು ಬಂದ್ಬಿಟ್ರಿ. ಅಪ್ಪ, ಏನಾತ್ರವಾ? ಏನಾತ್ ನಿಮ್ದು ರಿಸಲ್ಟ್? ಏನಾತ? ಅದು ಅಪ್ಪ, ನಾನು ಅಪ್ಪ ಎಲ್ಲರೂ ಪಾಸ್ ಆಗ್ಯಾವು, ಎಲ್ರು ಪಾಸ್ ಆಗಿವಿ, ಎಲ್ರು ಪಾಸ್ ಆಗಿ ನೆಕ್ಸ್ಟ್ ಇಯರ್ ಎಲ್ರಿಗೂ ಅವಕಾಶ ಸಿಕ್ಕೈತಿ. ಗುಂಡುನು ಪಾಸ್ ಆಗ್ಯಾನ. ಏನು, ಅಭಿ ಪಾಸ್ ಆಗ್ಯಾನ? ಅಲ್ಲೇ ಯವ್ವ, ಒಂದ್ ದಿನ ಬುಕ್ ಹಿಡ್ಕೊಂಡಿದ್ ನೋಡಿಲ್ಲ ನಾವ, ಅದೇಂಗ್ ಪಾಸ್ ಅದ? ಹ್ಞೂಪ್ಪ, ನಂಗೂ ರಿಸಲ್ಟ್ ನೋಡ ಹಂಗ ಅನಿಸ್ತು, ಪಾಸ್ ಆಗ್ಯಾನ. ಅಪ್ಪ, ಅದು ಮ್ಯಾಲ ಹೋಗ್ಯಾನ. ಸರಿ, ಕರ್ಕೊಂಡ್ ಬರೋಣ. ಅಯ್ಯೋ, ನಾ ಕರ್ಕೊಂಡ್ ಬರಕ್ ಹೋಗ್ತೀನಿ, ಏನಾರ ಬಾಯ್ ಬಿಟ್ರೆ ಹೇಳ್ಬೇಡ. ಏನಾತ? ಏನ್ ಸೊನ್ನಿ ಮಾಡಾಕತ್ತಿ? ಏನಿಲ್ಲಪ್ಪ, ಏನಿಲ್ಲ. ನೀ ಹೇಳ್ವಾ, ಏನಾತ ರಿಸಲ್ಟ್ ಎಲ್ಲಾರ್ದು? ನಂಗೆ ಗೊತ್ತು ಆಕಿ ಸುಳ್ಳು ಹೇಳಾಕತ್ತ ಅಂತ. ಹೇಳ, ಏನಾತ? ಅದು ಅಪ್ಪ, ಎಲ್ಲಾರ್ದು ಪಾಸ್ ಆಗ್ಯಾರಪ್ಪ. ಯಾರ ಹೇಳಾಕತ್ತಿದ್ರು ಎಲ್ಲಾರು ಪಾಸ್ ಆಗ್ಯಾರಂತ? ಹೌದಾ? ಏನಪ್ಪ, ನಂಗೆ ಯಾಕೋ ಅಭಿದ ಡೌಟ್, ಬರ್ಲಿಂದ್ರ ಅವನ್ನ ಕೇಳ್ತೀನಿ. ಅಪ್ಪ, ಅಭಿ ಮಕ್ಕೊಂಡಾನ. ನಾ ಕರೆಯಾಗತ್ತೀನಿ ಅಂತ ಹೇಳು, ಬಾ ಅಂತ ಹೇಳೋಂಗ. ಸರಿ ಅಪ್ಪ. ಅಭಿ ಅಣ್ಣ. ಗೊತ್ತಾಯ್ತು, ಕೇಳ್ತ. ಹಾಪ, ಏನಾಯ್ತು ಎಕ್ಸಾಮ್ ರಿಸಲ್ಟ್? ಅಪ್ಪ, ಪಾಸಪ್ಪ, ಎಲ್ಲ ಪಾಸ್ ಆಗೀನಿ, ಪಕ್ಕ ಎಲ್ಲ ಪಾಸ್. ಎಕ್ಸಾಮ್ದಾಗ ಭಾಳ ಓದಿದ್ನಲ್ಲ, ಸ್ವಲ್ಪ ನಿದ್ದೆ ಬಂದಂಗಾಗಿತ್ತ, ಅದಕ್ಕೆ ಮಕ್ಕೊಂಡಿದ್ದೆ ಒಂದಿಟ್ಟ. ಬರ್ಲಪ್ಪ, ನಿಂತ್ಕೋ, ನಿಜ ಹೇಳು. ಹ್ಞೂನಪ್ಪ, ಎಲ್ಲಾನು ಪಾಸ್. ನನ್ ಮೇಲೆ ಬೇಡ, ಮಂಜುಳನ್ ಮೇಲೆ ಆಣಿಬೇಕಾರೆ ಪಕ್ಕ ಮಂಜುಳನ್ ಮೇಲೆ ಆಣ್ ನೋಡ್, ನಾ ಪಾಸ್ ಆಗೀನಿ, ಪಕ್ಕ ಪಕ್ಕ ಹೇಳ್ತೀನಿ ನಾನು. ನನ್ನ ಒಂದ ದಿನಕ್ಕೆ ಮ್ಯಾಲ ಕಳಿಸ್ಬೇಕಂತ ಮಾಡೇನೆ. ಅಯ್ಯೋ ದೇವ್ರೇ, ಹೆಂಗಮ್ಮ ಮಾಡ್ಲಿ? ಏನಾತ ಮಂಜುಳ, ಹಂಗೆ ಕೊಡ ಅಂತಿ ನಿನ್ ಮಕ್ಕ ನೋಡಿದ್ರೆ? ಏನಾತ ಮಂಜುಳ, ಏನಾತ? ಅಯ್ಯೋ ಏನಿಲ್ಲ ಅಜ್ಜ, ನನ್ ಮೇಲೆ ಆಣಿ ಮಾಡಿದ್ನಲ್ಲ, ಅದಕ್ಕೆ ಬಾ ಖುಷಿ ಉಕ್ಕು ಬಿಡ್ತೈತಿ. ಹೌದಾ? ಚಲ್, ಆಯ್ತು ಬಿಡ. ಸರಿ ಸರಿ, ಹಂಗಾರ ಎಲ್ಲಾರ್ಗೂ ಸ್ವೀಟ್ ತಗೊಂಡ್ಬರ್ತೀನಿ, ಇಲ್ಲೇ ಇರ್ರಿ ಹೆಂಗಾರ. ಸರಿಪ್ಪ. ಲೋ ಅಣ್ಣ, ನನ್ ಮೇಲೆ ಆಣಿ ಮಾಡ್ತಲ್ಲೋ. ನಾ ಹೇಳ್ದೆ ಎಲ್ಲಾರು ಪಾಸ್ ಆಗಿ ಅಂತ ಹೇಳಿ, ಎಲ್ಲಾ ಪಾಸ್ ಆಗಿನಿ ಅಂತಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ ಮೀನಿಂಗ್. ನಾ ಒಂದ್ ಹೇಳಿದ್ದೀನಿ, ನೀ ಯಾಕೆ ಹಂಗ್ ಮಾಡ್ಕೊಂತ? ನೀ ಮೊದಲು ನನ್ನ ತಲೆ ಮೇಲೆ ಕೈತಿ ತೆಗಿ, ಕೈ ಫಸ್ಟ್. ಅಲ್ಲ, ಇರೋ ಕೊಬ್ಬಿಗೆ ತಂಗಿ, ನಿನ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ ನಾನು. ಅಂತಕ್ಕಿಗೆ ಇಂಥ ಗುಣ ಇಟ್ಟಿಯಲ್ಲ ನೀನು. ಏನಾಗಲ್ ಬಿಡಿ ಅಣ್ಣ, ಇದು ನಿಜ ಹೇಳ್ತೀನಿ, ಇದು ಬ್ಯಾಡ್ ಬಾಯ್ ನೀನು. ಯು ಆರ್ ವೆರಿ ಬ್ಯಾಡ್ ಬಾಯ್. ಅದೇನೋ ಅಂತಾರಲ್ಲ, ಅದೊಂದು ಗಾದಿ ಮಾತು ಐತಿ ಗೊತ್ತಾನ,
ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅದೇನಾಯ್ತು ನೋಡು, ನಂಗೆ ನೆನಪಾಗಲ್ದು. ಈಗ ನಮ್ಮ ಅಪ್ಪನಿಂದ ತಪ್ಪಿಸ್ಕೋಬೇಕಾಗಿತ್ತು, ನಿನ್ ಮೇಲೆ ಆನಿ ಮಾಡಿದ್ವಿ. ನೀ ಏನಾಗಲ್ಲ, ಈಗ ವಾಪಸ್ ತಗೊಂತಿದ್ದು ಆನಿ ಎಲ್ಲ ವಾಪಸ್, ಆನಿ ಎಲ್ಲ ವಾಪಸ್, ಆನಿ ಎಲ್ಲ ವಾಪಸ್. ಲೋ, ಅದೇನು ಆನಿ ಎಲ್ಲ ವಾಪಸ್ ತಗೊಳಕ್ಕೆ ಅದೇನಿದೆ? ಇದು ಅನ್ನಂದ್ರೆ ಅದೇನು ವಾಪಸ್ ತಗೊಳಕ್ ಬರ್ತೈತೆ? ಮಂಜಳ, ಮುಗೀತು ಮುಗೀತು, ನಿನ್ ಕತೆ ಮುಗೀತು. ಇವತ್ತು ನಾಳೆ ಮೇಲೆ ಮೇಲೆ ಅರೋರ. ನಾ ಎಲ್ಲ ಅಜ್ಜಿ ಫಸ್ಟ್ ಅಕ್ಕ ಅಂದೆ, ನೀನ ಫಸ್ಟ್ ಅಕ್ಕಿ ಅಂತ ನನಗೆ ಇವತ್ತು ಗೊತ್ತಾಯ್ತು. ಹೋತಲ್ಲ, ನಿನಗೆ ಒಂದ್ ಚರಕಿ ಹಾಲು ಕೊಡ್ದಷ್ಟು ಖುಷಿ ಆಗೈತಲ್ಲ. ಈಗ ನಾ ಹೋದ್ನಂದ್ರೆ ನಿನಗೆ ನನ್ ಕಾಟ ಕೊಡೋರು ಯಾರು ಇರಲ್ಲ. ಅದಕ್ಕೆ ನಿನ್ ಖುಷಿಯಾಗಿ ನಾಕತ್ತಿಲ್ಲ. ಏ ಹಂಗಲ್ಲ ಮಂಜುಳ, ನಾ ಹಂಗಲ್ಲ. ನನಗ್ ಗೊತ್ತು ಕಣೆ, ಅವ್ವ ಬರ್ಲಿ, ನಿನಗೆ ಆಗೈತಿ, ನೀನ್ ಜಾಸ್ತಿ ಮಾಡಿಸ್ಲಿಕ್ಕಂದ್ರೆ ಐತಿ ನನಗೆ. ಸರಿ ಸರಿ, ನಿಮ್ಗೆ ಏನ್ ಮಾಡ್ಕೊಳ್ಳಿ ಇವಾಗ? ಏನ್ ತಿಂತೀರಿ? ನಂಗೆ ಏನಾರು ಸ್ಪೆಷಲ್ ಮಾಡ್ಬಿಡು. ಏನ್ರ ಅದು? ಏನ್ ಅಜ್ಜ ಕಿತ್ತಾಡಕತ್ರಿ? ಏನ್ ಮಾಡಾತ್ರಿ? ಮಂಜುಳನ್ ಮಕ್ಕ ನೋಡಿದ ವಾಂತಿ ಬರಾಕತೈತಿ. ಮುಚ್ಚದ ಬಾಯಿ, ನನ ಹೋಗಿತ್ತು. ನನ್ ಕಷ್ಟ ನನಗ್ ಗೊತ್ತು. ಯಾರಿಗೆ ಹೇಳೋಣ, ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್? ತಂಗಿ, ನಾ ಇದೀನಿಲ್ಲ. ಅಣ್ಣ, ಹಂಗಾದ್ರೆ ಒಂದ್ 5,000 ರೂಪಾಯಿ ಕೊಡಿಸಲ್ಲ? 5,000ನ? ನನ್ನ ಕಡೆ 1 ರೂಪಾಯಿ ಇಲ್ಲ ಹೇಳ್ಬೇಕಂದ್ರೆ. ನೋಡೆ, ಈಗ ನಕ್ಕಿ ಅದಕ್ಕ ಫಲವಾಗಿ ನೀನ್ ಏನ್ ಮಾಡ್ಬೇಕು ಹೇಳ? ಈಗ ಅಪ್ಪ ಬರ್ತಾನ, ಅಪ್ಪನ ಕಡೆ 5,000 ರೂಪಾಯಿ ಇಸ್ಕೊಂಡು ನಾನು ಈ ಟ್ರಿಪ್ಪಿಗೆ ಹೋಗಕ್ ರಿಜಿಸ್ಟರ್ ಮಾಡ್ತೀನಿ. ಅಕ್ಕ ಬಂದ್ಮೇಲೆ ಅಕ್ಕನ ಕಡೆ ರೊಕ್ಕ ಇಸ್ಕೊಂಡು ಊರಿಗೆ ಹೋಗ್ತೀನಿ. ಅಯ್ಯೋ, ಈ ಕೆಲ್ಸಕ್ಕೆ ನನ್ನ ಹೇಳಿಬೇಡ, ಈ ಹೇಳಿಬೇಡ. ಸರಿ ಹಾಗಾದ್ರೆ ನೋಡ್ಕೊಂತೀನಿ. ಅಯ್ಯೋ, ಅಕ್ಕ ಬಂದಿಲ್ವಲ್ಲ, ಅಕ್ಕ ಹೇಳ್ಬೇಕಂತ ತುಂಬಾ ಆಸೆ ಆಗ್ತದೆ. ಆಂಟಿ, ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಇಲ್ಲಿ ಗಾಳಿ ಆಡಲ್ಲ, ಏನಿಲ್ಲ. ಸ್ವಲ್ಪ ಕೆಳಗಡೆ ಬಂದು ಮಲ್ಕೋಬಾರ್ದ ಅಥವಾ ಹೊರಗಡೆ ಕುಂದ್ರಬಾರ್ದ ನೀವು? ನಿನ್ನೆಯಿಂದ ತಲೆನೋವು, ಸೈಡ್ ತಲೆನೋವು ನೋವುತ್ತಿದೆ. ಎಸಿಡಿಟಿ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಿಮ್ಗಾಗಾದ್ರೆ ಜಿಂಜರ್ ಟೀ ಮಾಡ್ಕೊಡ್ತೀನಿ, ಅದು ಸ್ವಲ್ಪ ಎಸಿಡಿಟಿ ಕಡಿಮೆ ಆಗುತ್ತೆ. ಈಗ ತಾನೇ ತುಂಗ ತಂದು ಕೊಟ್ಲು ಕುಡ್ದೆ, ಆದ್ರೂ ಯಾಕೋ ಕಡಿಮೆ ಆಗ್ತಿಲ್ಲ. ಗೊತ್ತಾಗ್ತಿಲ್ಲ ಯಾಕೆ ಅಂತ. ಸರಿ ಆಂಟಿ, ನೀವು ಸ್ವಲ್ಪ ಎದ್ದು ವಾಕ್ ಮಾಡಿ, ನಾ ಹೇಳ್ತೀನಿ ನೋಡಿ. ಸ್ವಲ್ಪ ವಾಕ್ ಮಾಡಿದ್ರೆ ಗ್ಯಾಸ್ ಎಲ್ಲ ರಿಲೀಸ್ ಆದ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಎಸಿಡಿಟಿ ಟ್ಯಾಬ್ಲೆಟ್ ಏನಾದ್ರು ತಂದ್ಕೊಡ್ಲಾ? ಬೇಡ ಕಣಿ, ಯಾವ್ದಾವ್ದು ಟ್ಯಾಬ್ಲೆಟ್ ತಗೊಳಕ್ ನಂಗೆ ಇಷ್ಟ ಇಲ್ಲ. ಒಂದ್ ಕೆಲಸ ಮಾಡಿ, ಮೈಗ್ರೇನ್ ಆಗಿದೆಯಲ್ಲ, ಸ್ವಲ್ಪ ಉಪ್ಪು, ಬೆಚ್ಚಗಿರೋ ನೀರಿಗೆ ಉಪ್ಪು ಹಾಕಿ ಕೊಡ್ತೀನಿ, ಕಾಲು ಇಟ್ಕೊಂಡು ಕುಂದ್ರಿ, ಒಂದ್ 10 ನಿಮಿಷ ರಿಲೀಫ್ ಆಗುತ್ತೆ. ಇಲ್ಲಾಂದ್ರೆ ಗೋನ್ ಸ್ವಲ್ಪ ಅದ್ದಿಂ ಬಿಟ್ಕೊಳ್ಳಿ ಹೈಟ್ ಅಲ್ಲಿ. ಗೌರಿ, ನಾ ಒಂದಿಟ ಮಲ್ಕೊಂಡು ಹೇಳ್ತೀನಿ, ಹೋಗುವ. ಸರಿ ಆಂಟಿ, ಸ್ವಲ್ಪ ಮಲ್ಕೊಂಡು ಹೇಳಿ, ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೇನೋ. ಏನಾದ್ರು ತಿಂತೀರಾ? ಬೇಡ ಕಣಮ್ಮ, ಯಾಕೋ ವಾಂತಿ ಬಂದಂಗೂ ಆಗುತ್ತೆ. ಸರಿ ಆಗಿದ್ರೆ ನೀರ್ ತಂದ್ಕೊಳ್ಳ? ಹಾಗಾದ್ರೆ ಉಗುರು ಬೆಚ್ಚಗಿರೋ ನೀರ್ ತಂದ್ಕೊಂಡು. ಯಾಕಂಟಿ ಗಂಗಾ ಆಂಟಿ ಬರೀ ಮಲ್ಕೊಂಡ್ ಬಿಟ್ಟಿದ್ದಾರೆ? ಯಾಕಣವ, ನಿನ್ನೆಯಿಂದ ಬಾ ತ್ರಾಸ್ ಮಾಡ್ಕೊಳಕದೆ ತುಡಿ. ಅಲ್ಲ, ದಾವಣೆಗಾದ್ರೂ ಕರ್ಕೊಂಡು ಹೋಗ್ಬೇಕತ್ತ ಅವ್ರನ್ನ. ಲಾಸ್ಟ್ ಟೈಮ್ ಮೈಗ್ರೇನ್ ಬಂದಾಗ ಹಿಂಗ ದಾವಣೆ ಅಡಿರಿ, ಅದಕ್ಕೂ ಕಡಿಮೆ ಆಗೋಲ್ವ? ಏನ್ ಮೈಗ್ರೇನು ಏನು ಆಕಿಗೆ ಸಾಕಾಗ್ಬಿಟ್ಟೈತ್ ನನಗಂತೂ. ಈ ಬ್ಯಾಸ್ಗೆ ಸ್ಟಾರ್ಟ್ ಆತಂದ್ರೆ ಜಾಸ್ತಿ ಆಗತ್ ನೋಡಕಿ. ಬಾಳ್ ಫೋನ್ ನೋಡ್ತಾರ ಅವ್ರು. ಹಂಗೇನಿಲ್ಲ, ಟಿವಿ ನೋಡ್ತಾಳ. ಆಮೇಲೆ ಜಾಸ್ತಿ ನೀರು ಕುಡಿಯೋಂಗಿಲ್ಲನ? ಹೌದು, ಒಟ್ಟ ನೀರು ಕುಡಿಯಂಗಿಲ್ಲ ಹುಡುಗಿ. ಆಂಟಿ, ಅವ್ರಿಗೆ ಜ್ಯೂಸ್ ಮಾಡ್ಕೊಡಿ, ಜ್ಯೂಸು ಏನಾದ್ರು ಮಾಡ್ಕೊಡಿ ಈಗ. ಅಂದ್ರ ಅದಕ್ಕೆ ಜಾಸ್ತಿ ನೀರು ಕುಡಿಬೇಕು, ಸ್ವಲ್ಪ ಹೈಡ್ರೇಟ್ ಆಗಿರ್ಬೇಕು. ಅದಕ್ಕೆ ಏನವ, ನಮ್ಗದೇನು ಗೊತ್ತಾಗಂಗಿಲ್ಲ. ನೀ ಏನ್ ಮಾಡ್ಕೊಡ್ತೀನಿ ಮಾಡ್ಕೊಡು. ಸರಿ ಆಂಟಿ. ವೀಕ್ಷಕರೇ, ಇಲ್ಲಿ ನನ್ನ ಅನುಭವದ ಪ್ರಕಾರ ನಾನು ಮೈಗ್ರೇನ್ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗಂತ ಎಲ್ರು ಇದನ್ನೇ ಪಾಲಿಸಿ ಅಂತ ನಾ ಹೇಳಲ್ಲ, ಓಕೆನಾ? ಯಾಕೋ ಈ ಸರ್ ನಾನು ಬೆನ್ ಬಿಡದೆ ಕಾಡ್ತಾನೆ ಇದಾರೆ. ಬೆಡ್ ಎಲ್ಲ ಕರೆಕ್ಟ್ ಆಗಿ ಅರೇಂಜ್ ಮಾಡಿರ್ತೀರಲ್ಲ? ಸರ್, ಎಲ್ಲ ಕರೆಕ್ಟ್ ಆಗಿ. ನೋಡಿ, ನನಗೆ ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಹಾಸ್ಟೆಲ್ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು. ಪ್ಲಸ್ ಇಲ್ಲಿ ಸಿಸ್ಟಮ್ಯಾಟಿಕ್ ಅಂಡ್ ಯಾರು ಡ್ರಾಮ್ಯಾಟಿಕ್ ನನಗೆ ಇಷ್ಟ ಆಗಲ್ಲ. ರೂಲ್ಸ್ ನ ಎಲ್ಲರೂ ಫಾಲೋ ಮಾಡಬೇಕು, ಇನ್ಕ್ಲೂಡಿಂಗ್ ಯು. ಓಕೆ? ಸರ್, ಸರಿ ಸರ್. ಆಮೇಲೆ ಹಾಸ್ಟೆಲ್ದು ಪಾಲಿಸೀಸ್ ಏನೇನಿದೆ ಅಲ್ಲ, ಫಸ್ಟ್ ಯಾರ್ಯಾರು ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಬಾಯ್ಸ್ ಹಾಸ್ಟೆಲ್ ಏನೋ ಡಿಫ್ರೆನ್ಸ್ ಆಗಿರುತ್ತೆ, ಆದ್ರೆ ಗರ್ಲ್ಸ್ ಹಾಸ್ಟೆಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. CCTV ಕ್ಯಾಮ್ರಾ ಯಾವತ್ತೂ ಆಫ್ ಆಗ್ಬಾರ್ದು, ಯಾವಾಗ್ಲೂ ವರ್ಕಿಂಗ್ ಅಲ್ಲೇ ಇರಬೇಕು. ಫುಡ್ ಕ್ವಾಲಿಟಿ ಆಗಿರ್ಬೋದು, ಅವ್ರಿಗೆ ಏನೇನ್ ಬೇಕು ಎಲ್ಲ ಫೆಸಿಲಿಟಿನೂ ಇರಬೇಕು. ಆಯ್ತಾ? ಸರಿ ಸರ್. ಆಮೇಲೆ ಎಲ್ಲ ಕ್ಲೀನ್ ಆಗಿರ್ಬೇಕು, ಹೈಜೀನ್ ಆಗಿರ್ಬೇಕು ಅಂತ ಹೇಳ್ತೀನಲ್ವಾ. ಬೆಡ್ ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಟ್ವೈಸ್ ಬೆಡ್ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ಹೇಳು. ಸರಿ ಸರ್. ರೂಮ್ ಅವಾಗ ಚೆಕ್ ಮಾಡ್ತಾ ಇರ್ರಿ. ಸರಿ ಸರ್. ಇವಾಗ ಎಷ್ಟು ಜನ ಇದ್ದಾರೆ ಹಾಸ್ಟೆಲಲ್ಲಿ? ಸರಿ ಆಗಿದ್ರೆ ಅವ್ರವ್ರ ಥಿಂಗ್ಸ್ ಅವ್ರವ್ರ ಲಾಕರ್ ಅಲ್ಲಿ ಇದೆಯಲ್ಲ, ಲಾಕರ್ ಅನ್ನ ಬಿಟ್ಟು ಉಳಿಕೆದೆಲ್ಲ ಇದೆಲ್ಲ ಜಾಡು ತೆಗಿಯೋದು, ಆಮೇಲೆ ಇದೆಲ್ಲ ಕ್ಲೀನಿಂಗು, ಹೈಜೀನ್, ಡೈಲಿ ವಾಶ್ ಮಾಡಿಸೋದು, ಬಾತ್ರೂಮ್ ಎಲ್ಲ ಮಾಡಿಸ್ತಿದ್ರಲ್ಲ? ಸರ್, ಅದನ್ನೆಲ್ಲ ನೋಡ್ಕೊಂಡು. ಮತ್ತೆ ಈ ಸಲ ಏನಾದ್ರು ಫೀ ಇನ್ಕ್ರಿಮೆಂಟ್ ಮಾಡಿದಿರಾ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಸರಿ ಆಗಿದ್ರೆ. ಅಯ್ಯೋ ಶಿವನಿ, ನಾನೇನಾದ್ರೂ ಇನ್ಕ್ರೀಸ್ ಮಾಡಿದೀನಿ ಅಂತಂದ್ರೆ ಇಲ್ಲೇ ಎಲ್ಲಾದ್ರೂ ಕಚ್ಚಕ್ ಕಾಣಿಸ್ಬಿಡ್ತೀಯಪ್ಪ ನೀನು. ಏನಾದ್ರು ಅಂದ್ರ? ಸರಿ ನೋಡ್ರಿ. ಯಾವಾಗ ಮುಗಿಸ್ತೀಯಪ್ಪ ನೀನ್ ಇನ್ಫೆಕ್ಷನ್? ನನ್ಗೆ ಸಾಕಾಗಿದೆ. ಮೇಡಮ್ ಬೇರೆ ಬರ್ತಾ ಇಲ್ಲ. ಬನ್ನಿ, ಹೆಡ್ ಆಫೀಸ್ ತೋರ್ಸ್ ಬನ್ನಿ. ಸರ್, ಟೈಮ್ 7 o'clock ಬಂತು. ಕ್ಯಾನ್ ವಿ ಸಿ ಟುಮಾರೋ? ಅದೊಂದಿದೆಯಲ್ಲ, ಅಷ್ಟು ಮುಗಿದ್ರೆ ಹೋಗ್ಬಿಡುತ್ತೆ. ಆಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಒಂದು, ಸ್ಟೋರ್ ರೂಮ್ ಡಿಪಾರ್ಟ್ಮೆಂಟ್, ಇವು 3 ಅಷ್ಟೇ ಅಲ್ಲ?